ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲರೂ ಒಂದು ವಿಡಿಯೋ ನೋಡಿದಾಗ ತಪ್ಪದೆ ಲೈಕ್ ಮಾಡಿ ಅಂತ ಕೇಳ್ತಾ ರಾಮಾಯಣದ 76ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಈಗಾಗಲೇ ಹನುಮಂತರು ಸೀತಾನ್ವೇಷಣೆಯನ್ನು ಕೈಗೊಂಡಿದ್ದು ರಾವಣನ ಒಂದು ಲಂಕೆಯಲ್ಲಿನ ಅರಮನೆಯ ಪ್ರತಿಯೊಂದು ಮೂಲೆಗಳನ್ನು ಹುಡುಕ್ತಾ ಇದ್ದಾರೆ. ಆ ಒಂದು ಮುಂದುವರೆದ ಭಾಗವನ್ನು ಈಗ ಮುಂದುವರಿಸ್ತಾ ಇದ್ದೀನಿ. ಅಸಂಖ್ಯಾತ ರಾಜಕುಮಾರಿಯರು, ಬ್ರಾಹ್ಮಣ ಕನ್ಯೆಯರು, ದೈತ್ಯರ ಹಾಗೂ ಗಂಧರ್ವರ ಪುತ್ರಿಯರು ರಾವಣನ ಪತ್ನಿಯಾಗಿದ್ದರು. ಅವರಲ್ಲಿ ಕೆಲವರು ರಾವಣನು ಅವರ ಸಂಬಂಧಿಕರನ್ನು ಸೋಲಿಸಿದ ಬಳಿಕ ಅಪಹರಿಸಿದ್ದನು. ಆದರೆ ಆಸೆಯಿಂದ ಮತಿಗೆಟ್ಟವಂತವರಾಗಿದ್ದಂತಹ ಅವರೆಲ್ಲರೂ ಅವನನ್ನು ಮನಪೂರ್ವಕವಾಗಿ ಸ್ವೀಕರಿಸಿದ್ದರು. ಅವರಲ್ಲಿ ಯಾರೂ ಕೀಳು ಜಾತಿಯಲ್ಲಿ ಜನಿಸಿದ್ದವರಾಗಿರಲಿಲ್ಲ, ಕುರೂಪಿಗಳೂ ಆಗಿರಲಿಲ್ಲ, ಅಶಿಕ್ಷಿತರೂ ಅಲ್ಲ, ಅಥವಾ ಮೂರ್ಖರಾಗಿರಲಿಲ್ಲ, ಹಾಗೂ ಲಂಕಾಧೀಶನಾದ ರಾವಣನಿಂದ ಎಂದು ನಿರ್ಲಕ್ಷ್ಯಗೊಳಗಾಗಿರಲಿಲ್ಲ. ಅವರೆಲ್ಲರ ಮಧ್ಯದಲ್ಲಿ ಒಂದು ಸ್ಫಟಿಕದ ವೇದಿಕೆಯ ಮೇಲೆ ಸೊಗಸಾಗಿ ರೇಷ್ಮೆಯ ಹಾಸಿಗೆಯ ಮೇಲೆ ಮಲಗಿದ್ದ ರಾವಣನನ್ನು ಹನುಮಂತನು ಕಂಡನು. ಆ ಹಾಸಿಗೆಯನ್ನು ಹೂಗಳಿಂದ ಅಲಂಕೃತವಾಗಿದ್ದ ಶ್ವೇತವರ್ಣದ ಮೇಲ್ಪದರದೆಯಿಂದ ಹೊದಿಸಲಾಗಿತ್ತು. ರಾವಣನು ಒಂದು ತಲೆ ಮತ್ತು 2 ಕೈಗಳನ್ನು ಹೊಂದಿರುವಂತೆ ಕಾಣಿಸಿತು. ಅವನು ತನ್ನ 10 ತಲೆಗಳುಳ್ಳ ಮತ್ತು 20 ಕೈಗಳುಳ್ಳ ಬೃಹದಾಕಾರವನ್ನು ಯುದ್ಧದಲ್ಲಿ ಮಾತ್ರ ತಾಳುತ್ತಿದ್ದನು. ಸುಪ್ರಸಿದ್ಧ ಆಯುಧಗಳಾದ ಇಂದ್ರದೇವನ ವಜ್ರಾಯುಧ, ಐರಾವತದ ಕೋರೆ ಮತ್ತು ಭಗವಾನ್ ವಿಷ್ಣುವಿನ ಚಕ್ರ ಮುಂತಾದವುಗಳಿಂದ ರಾವಣನ ದೇಹದ ಮೇಲ್ಭಾಗದಿಂದ ಹಲವಾರು ಗಾಯಗಳನ್ನು ಹನುಮಂತನು ಕಂಡನು. ರಾವಣನ ಕಪ್ಪು ವರ್ಣದ ದೇಹವು ಶ್ರೀಗಂಧದಿಂದ ಲೇಪಿತವಾಗಿತ್ತು. ರಾತ್ರಿಯ ಔತಣದಿಂದ, ಕುಡಿತದಿಂದ ಮತ್ತು ಕಾಮದ ಆನಂದದಿಂದ ದಣಿದಿದ್ದ ಅವನು ಈಗ ಮಲಗಿದ್ದನು. ಅವನ ಕರ್ಣಕುಂಡಲಗಳು ಅಗ್ನಿಯಂತೆ ಹೊಳೆಯುತ್ತಿದ್ದವು. ರಾವಣನನ್ನು ಗೌರವದಿಂದ ದಿಟ್ಟಿಸಿ ನೋಡಿದ ಹನುಮಂತನು ಅವನ ಶಕ್ತಿಶಾಲಿ ಹಾಗೂ ಗಂಭೀರ ರೂಪವನ್ನು ಕಂಡು ಸ್ವಲ್ಪ ಹಿಂಜರಿದನು. ಹುಣ್ಣಿಮೆಯ ಪೂರ್ಣಚಂದ್ರನನ್ನು ನಕ್ಷತ್ರಗಳು ಸುತ್ತುವರಿಯುವಂತೆ ರಾವಣನನ್ನು ಸುತ್ತುವರೆದಿದ್ದ ಅವನ ಪತ್ನಿಯರೆಡೆಗೆ ಹನುಮಂತನ ಗಮನವು ಹರಿಯಿತು. ಅವರಲ್ಲಿ ಹಲವರು ತಮ್ಮ ಪ್ರಿಯ ಪ್ರಭುವಿನ ಬಾಹುಗಳಲ್ಲಿ ಮಲಗಿದ್ದರು. ಇನ್ನಿತರರು ಸಾಯಂಕಾಲದಲ್ಲಿ ತಾವು ನುಡಿಸಿದ್ದ ಸಂಗೀತ ವಾದ್ಯಗಳನ್ನು ಸವರುತ್ತಿದ್ದರು. ಪ್ರವಾಹದ ಮಧ್ಯದಲ್ಲಿರುವ ಕಮಲವು ಒಂದು ತೇಲುವ ಗಿಡದ ಕಾಂಡವನ್ನು ಹಿಡಿದಿಟ್ಟುಕೊಳ್ಳುವ ಹಾಗೆ ಓರ್ವ ಸಣ್ಣ ನಡುವಿನ ಸುಂದರಿಯು ತನ್ನ ವೀಣೆಯನ್ನು ಆಲಂಗಿಸಿದ್ದಳು. ಇನ್ನೊಬ್ಬಳು ಮೃದಂಗವನ್ನು ಒಂದು ಶಿಶುವೋ ಎಂಬಂತೆ ತನ್ನ ತೊಡೆಯ ಮೇಲೆ ಇರಿಸಿಕೊಂಡಿದ್ದಳು. ಇನ್ನೋರ್ವ ಸ್ತ್ರೀಗಳು ಬಹಳ ಸಮಯದ ಅಗಲಿಕೆಯ ನಂತರ ಮರಳಿ ಬಂದಿರುವ ಪ್ರಿಯತಮನನ್ನು ಅಪ್ಪುವ ತೆರದಲ್ಲಿ ತನ್ನ ತಂಬೂರಿಯನ್ನು ಬಿಗಿಯಾಗಿ ತಬ್ಬಿಕೊಂಡಿದ್ದಳು. ರಾವಣನ ಪ್ರಿಯರಾಣಿಯಾದ ಶ್ವೇತವರ್ಣದ ಮಂಡೋದರಿಯು ಎಲ್ಲ ಸ್ತ್ರೀಯರಿಂದ ಸ್ವಲ್ಪ ದೂರದಲ್ಲಿ ಪುಷ್ಕಳವಾಗಿ ಶೃಂಗರಿಸಲ್ಪಟ್ಟಿದ್ದ ಹಾಸಿಗೆಯ ಮೇಲೆ ಮಲಗಿದ್ದಳು. ಅವಳಲ್ಲಿದ್ದ ಯೌವನ, ಸೌಂದರ್ಯ ಮತ್ತು ಗಾಂಭೀರ್ಯವನ್ನು ಕಂಡಂತಹ ಹನುಮಂತನು ಇವಳೇ ಸೀತೆ ಇರಬೇಕು ಎಂದು ಯೋಚಿಸಿದನು. ತನ್ನ ಶೋಧನೆಯಿಂದ ಅತ್ಯಂತ ಆನಂದಗೊಂಡ ಅವನು ತನ್ನ ಕೈಗಳಿಂದ ಚಪ್ಪಾಳೆ ತಟ್ಟುತ್ತಾ, ಸಂತೋಷದಿಂದ ಜಿಗಿಯುತ್ತಾ, ತನ್ನ ಬಾಲಕ್ಕೆ ಮುತ್ತಿಡುತ್ತಾ, ಅರಮನೆಯ ಕಂಬಗಳ ಮೇಲೆ ಕೆಳಗೆ ಹತ್ತಿ ಇಳಿಯುತ್ತಾ ಒಂದು ಕಪಿಯಂತೆ ನಲಿದಾಡಿದನು. ಆದರೆ ಅರೆಕ್ಷಣದ ಆಲೋಚನೆಯ ನಂತರ ಅವಳು ಸೀತೆ ಆಗಿರಲು ಸಾಧ್ಯವೇ ಇಲ್ಲ, ಅವಳು ಬೇರೆ ಯಾರೋ ಇರಬೇಕು. ರಾಮನಿಂದ ಬೇರ್ಪಟ್ಟಿರುವ ಸೀತೆಯು ಆಹಾರವನ್ನು ಸ್ವೀಕರಿಸಲು ಅಥವಾ ನಿದ್ರಿಸಲು ಕೂಡ ಸಾಧ್ಯವಿಲ್ಲ. ಅಲ್ಲದೆ ಅವಳು ಸುಂದರವಾಗಿ ಅಲಂಕಾರವನ್ನು ಮಾಡಿಕೊಳ್ಳಲಾರಳು ಹಾಗೂ ಸ್ವರ್ಗಾಧಿಪತಿಯೇ ಆಗಿದ್ದರೂ ಪರಪುರುಷನನ್ನು ಸ್ವೀಕರಿಸಲಾರಳು. ವಾಸ್ತವದಲ್ಲಿ ರಾಮನ ತುಲನೆಯಲ್ಲಿ ದೇವತೆಗಳ ಎಲ್ಲರೂ ಸರಿಸಾಟಿಯಾಗಲಾರರು. ಇನ್ನು ಕ್ರೂರ ರಾಕ್ಷಸನಾದ ರಾವಣನ ಬಗ್ಗೆ ಹೇಳುವುದೇನಿದೆ ಎಂದು ಅವನು ಆಲೋಚಿಸಿದನು. ಬಳಿಕ ತನ್ನ ಹುಡುಕಾಟವನ್ನು ಮುಂದುವರಿಸಿದ ಹನುಮಂತನು ಒಂದು ಕೊಠಡಿಯಿಂದ ಮತ್ತೊಂದಕ್ಕೆ ಸುತ್ತಾಡುತ್ತಾ ರಾವಣನ ಅರಮನೆಯ ಉಳಿದ ಭಾಗಗಳನ್ನು ಹುಡುಕಿದನು. ಸೀತೆಯನ್ನು ಹುಡುಕುತ್ತಿದ್ದ ಅವನು ಇತರ ಸ್ತ್ರೀಯರನ್ನು ಬಹಳ ಹತ್ತಿರದಿಂದಲೇ ನೋಡಬೇಕಾದಾಗ ಅವನಿಗೆ ಆತಂಕವಾಯಿತು. ವಿವಸ್ತ್ರವಾಗಿ ಮಲಗಿರುವ ಪರಸ್ತ್ರೀಯರನ್ನು ನೋಡುತ್ತಿರುವ ನಾನು ಧರ್ಮದ ನೀತಿಗಳನ್ನು ಉಲ್ಲಂಘಿಸಿರಬೇಕು.
ಇದರಿಂದ ನನಗೆ ಯಾವ ದುರ್ಗತಿಯು ಕಾದಿದೆಯೋ ಎಂದು ಹನುಮಂತನು ತನ್ನಲ್ಲಿಯೇ ಯೋಚಿಸಿದನು. ಆದರೆ ಸ್ವಲ್ಪ ಸಮಯ ಯೋಚಿಸಿದ ಅವನು, ಯಾವ ಕಾರ್ಯವು ಪುಣ್ಯದಾಯಕ ಅಥವಾ ಪಾಪಪೂರಕ ಎಂಬುದನ್ನು ಅದರ ಹಿಂದಿರುವ ಉದ್ದೇಶವು ನಿರ್ಧರಿಸುತ್ತದೆ. ಈ ಸ್ತ್ರೀಯರ ಮೇಲೆ ದೃಷ್ಟಿ ಹಾಯಿಸುತ್ತಿದ್ದಾಗ ಸೀತೆಯನ್ನು ಹುಡುಕುವುದೇ ನನ್ನ ಏಕೈಕ ಕಾಳಜಿಯಾಗಿರುವುದರಿಂದ ನಾನು ಪರಿಶುದ್ಧನಾಗಿ ಉಳಿದಿರುವೆ. ನಾನು ಒಬ್ಬ ಸ್ತ್ರೀಯನ್ನು ಹುಡುಕುತ್ತಿರುವುದರಿಂದ ಸ್ತ್ರೀಯರ ಮಧ್ಯೆ ಬಿಟ್ಟು ಇನ್ನೆಲ್ಲಿ ಹುಡುಕಲಿ? ನಾನು ಇದನ್ನು ಭಗವಾನ್ ರಾಮನ ಸೇವೆಗಾಗಿ ಮಾತ್ರ ಮಾಡುತ್ತಿರುವುದರಿಂದ ಪರಸ್ತ್ರೀಯರನ್ನು ನೋಡುವುದು ಪಾಪ ಮಾಡಿದಂತಾಗುವುದಿಲ್ಲ ಎಂಬುದಾಗಿ ನಿಶ್ಚಯಿಸಿದನು. ರಾವಣನ ಅರಮನೆಯನ್ನು ಹುಡುಕಿದ ಬಳಿಕವೂ ಸೀತೆಯ ಸುಳಿವು ಸಿಗದೆ ಹೋದಾಗ ಅವಳು ಜೀವಂತವಾಗಿಲ್ಲವೆಂದು ಹನುಮಂತನು ತೀರ್ಮಾನಿಸಿದನು. ಆಗ ದುಃಖಿತನಾದಂತಹ ಅವನು ತನ್ನ ಬರುವಿಕೆಯನ್ನು ಕಾತರದಿಂದ ಕಾಯುತ್ತಿರುವ ಇತರ ಕೋತಿಗಳಿಗೆ ನಾನೇನು ಹೇಳುವುದೆಂದು ಯೋಚಿಸಿ ಚಿಂತಾಕ್ರಾಂತನಾದನು. ಆದರೂ ಅಚಲವಾದ ಸಂಕಲ್ಪವೇ ಯಶಸ್ಸಿಗೆ ಕಾರಣ ಎಂದು ನೆನಪಿಸಿಕೊಂಡು ಅವನು ತನ್ನ ಖಿನ್ನತೆಯನ್ನು ತಳ್ಳಿಹಾಕಿದನು. ಸದಾಶಯವನ್ನು ಬಿಡದಿದ್ದ ಅವನು ತಾನು ಹುಡುಕದೆ ಉಳಿದಿದ್ದ ಸ್ಥಳದಲ್ಲಿ ಸೀತೆಯನ್ನೆರಸುವುದನ್ನು ಮುಂದುವರೆಸಿದನು. ಲಂಕೆಯನ್ನು ಪದೇ ಪದೇ ಹುಡುಕಿದ ಬಳಿಕ ಹನುಮಂತನು ಸಂಪೂರ್ಣವಾಗಿ ಹತಾಶೆಗೊಂಡನು. ಸೀತೆಯು ಲಂಕೆಯಲ್ಲೇ ಇರುವಳೆಂದು ಸಂಪಾತಿಯು ಭರವಸೆ ನೀಡಿದ್ದರೂ ಕೂಡ ಹನುಮಂತನಿಗೆ ಅವಳು ಎಲ್ಲೂ ಕಾಣಿಸಲಿಲ್ಲ. ಆಗ ಏನಾಗಿರಬಹುದು ಎಂದು ಯೋಚಿಸಿದ ಹನುಮಂತನು ರಾವಣನಿಂದ ಅಪಹೃತಳಾದ ಸೀತೆಯು ಲಂಕೆಗೆ ಬರುತ್ತಿರುವಾಗಲೇ ಭಯದಿಂದ ಮರಣವನ್ನಪ್ಪಿರಬೇಕು. ಬಹುಶಃ ರಾಮನ ಭಯದಿಂದಾಗಿ ರಾವಣನು ಅವಳನ್ನು ಕೆಳಗೆ ತಳ್ಳಿರಬೇಕು. ರಾವಣನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ ಅವಳು ಸಾಗರದಲ್ಲಿ ಬಿದ್ದಿರಬೇಕು, ಅಥವಾ ತನ್ನ ಪತ್ನಿಯಾಗಲು ನಿರಾಕರಿಸಿದ ಅವಳನ್ನು ರಾವಣನು ಕಬಳಿಸಿರಬೇಕು ಎಂಬುದಾಗಿ ಊಹಿಸಲಾರಂಭಿಸಿದನು. ಸ್ನೇಹಿತರೆ, ಸೀತೆಯನ್ನು ಲಂಕೆಯ ಪೂರ್ತಿ ಹುಡುಕಿದ ಹನುಮಂತನು ಚಿಂತಾಕ್ರಾಂತನಾಗಿದ್ದಾನೆ. ಸೀತೆಗೆ ಏನಾಗಿರಬಹುದು ಅಂತ ಒಂದು ಮುಂದಿನ ಸಂಚಿಕೆಯಲ್ಲಿ ಸೀತಾಮಾತೆ ಎಲ್ಲಿದ್ದಾರೆ, ಹೇಗೆ ಹುಡುಕಿದ್ರು ಹನುಮಂತ ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ಜೈ ಶ್ರೀರಾಮ್.